Morning students, we'll discuss with the next concept, that is rights of the buyer, which is very important for your 14 mark session. So as a buyer, when he enters into a contract of sale, what rights he will be having. Okay, so that only we are going to discuss under this concept. The first one, you will be having stipulation of time. Stipulation is nothing but on said time. See, ಇಲ್ಲಿ contracts of sale ಅಥವಾ ಬಿಸ್ನೆಸ್ ರೆಗ್ಯುಲೇಷನ್ ಸಬ್ಜೆಕ್ಟಲ್ಲಿ ಸ್ಟಿಪ್ಯುಲೇಷನ್ ಮೀನ್ಸ್ ಷರತ್ತುಗಳು ಅಂತೀವಲ್ವ, ಅದನ್ನು ನಾವು ಸ್ಟಿಪ್ಯುಲೇಷನ್ ಅಂತ ಕರಿತೀವಿ. ಸೊ ವೆನ್ ಯು ಎಂಟರ್ ಇಂಟು ಎ ಕಾಂಟ್ರಾಕ್ಟ್, ಯು ವಿಲ್ ಬಿ ಹ್ಯಾವಿಂಗ್ ಸರ್ಟೈನ್ ಸ್ಟಿಪ್ಯುಲೇಷನ್ಸ್. ಅಂಡರ್ಸ್ಟುಡ್? ದಟ್ ಈಸ್ ಬೇಸ್ಡ್ ಆನ್ ಸರ್ಟೈನ್ ಸ್ಟಿಪ್ಯುಲೇಷನ್ ಯು ಹ್ಯಾವ್ ಟು ಪರ್ಫಾರ್ಮ್ ದಿ ಆ್ಯಕ್ಟಿವಿಟಿ. ಇಲ್ಲಿ ಸ್ಟಿಪ್ಯುಲೇಷನ್ ಆಫ್ ಟೈಮ್ ಅಂದರೆ ಬೇಸ್ಡ್ ಆನ್ said time, based on mentioned time, the buyer has the rights to take the delivery of the goods. So this stipulation of time have been explained under section 11. Understood? So this is called as stipulation of time. The buyer has the rights to take the delivery of the goods within the stipulated time anta. Next is repudiation on breach of contract. So what do you mean by this repudiation? Repudiation is nothing but cancellation of the contract. See, ಇಲ್ಲಿ ನಾನು ಸ್ಟಿಪ್ಯುಲೇಷನ್ ಅಂತ ಏನು ಹೇಳಿದ್ನೋ, ಆ ಸ್ಟಿಪ್ಯುಲೇಷನಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಬಂದುಬಿಟ್ಟು ಕಂಡೀಷನ್, ಇನ್ನೊಂದು ಬಂದುಬಿಟ್ಟು ವಾರಂಟಿ. ಸೊ ಈ ಕಂಡೀಷನ್ ವಾರಂಟಿ ಅಂದರೆ ಏನು ಅಂತ ಇನ್ ಡೆಪ್ತಾಗಿ ಕಮಿಂಗ್ ಅಪ್ ಕ್ಲಾಸಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಒನ್ಸ್ ಅಗೇನ್, ಈವನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯು. ಅಂಡರ್ಸ್ಟುಡ್? ಸೊ ಕಂಡೀಷನ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ಅ ಮೇನ್ ಥಿಂಗ್ ಫಾರ್ ಎನಿ ಕಾಂಟ್ರಾಕ್ಟ್. ಅಂಡರ್ಸ್ಟುಡ್? ಸೊ ಇಲ್ಲಿ ಈ ಕಂಡೀಷನ್ ಅನ್ನೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಕಾಂಟ್ರಾಕ್ಟಲ್ಲಿ ಎಂಟ್ರ್ ಆಗಬೇಕು ಅಂತಂದರೆ ಸರ್ಟೆನ್ ಬೇಸಿಕ್ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಫುಲ್ಫಿಲ್ ಮಾಡಿಲ್ಲ ಅಂತಂದರೆ ಕಾಂಟ್ರಾಕ್ಟು ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಈ ಕಂಡೀಷನ್ನಲ್ಲಿ ಏನಿರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಂದರೆ, ಸಪೋಸ್ ಇವಾಗ ಬ್ರೀಚ್ ಆದರೆ, ಸಪೋಸ್ ಕಾಂಟ್ರಾಕ್ಟ್ ಏನಾದರೂ ಕ್ಯಾನ್ಸಲ್ ಆದರೆ, ದ ಅಗ್ರೀವ್ಡ್ ಪಾರ್ಟಿ, understood, the aggrieved party will be having the rights to cancel the contract and take the damages whatever he have incurred loss. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆಯಾ? ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ, ಬ್ರೀಚ್ ಆದರೆ, ಯಾರಾದರೂ ಒಂದು ಪಾರ್ಟಿ ಕಾಂಟ್ರಾಕ್ಟ್ನ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತ ಕಾಂಟ್ರಾಕ್ಟ್ನ ಬ್ರೀಚ್ ಮಾಡಿಬಿಟ್ರೆ, ಅನದರ್ ಪಾರ್ಟಿ ಯಾರು ಲಾಸ್ ಸಫರ್ ಆಗಿರ್ತಾರೋ ಅವ್ರಿಗೆ ರೈಟ್ಸ್ ಇರುತ್ತೆ ಕಾಂಟ್ರಾಕ್ಟ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ಅವ್ನಿಗೆ ಏನೇ ಡ್ಯಾಮೇಜಸ್ ಆಗಿದೆಯೋ ಅದನ್ನು ವಾಪಸ್ ಪಡೆಯುವಂಥ ಇದು ಕಂಡೀಷನಲ್ಲಿ ಇರುತ್ತೆ. ವೆರಾಸ್ ಇನ್ ಕೇಸ್ ಆಫ್ ವಾರಂಟಿ ಬಂದುಬಿಟ್ಟು, ಕಂಡೀಷನ್ ಇಸ್ ದ ಮೇನ್ ಥಿಂಗ್, ವಾರಂಟಿ ಇಸ್ ಅ ಸಬ್ಸೆಟ್ ಆಫ್ ಕಂಡೀಷನ್. ಸೊ ವಾರಂಟಿಯಲ್ಲಿ ಏನಾಗುತ್ತೆ ಅಂತಂದರೆ, ಇದು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡೋಂಥ ರೈಟ್ಸ್ ಇರಲ್ಲ, ಬಟ್ ಡ್ಯಾಮೇಜಸ್ ಏನಿರುತ್ತೋ ಅದನ್ನು ವಾಪಸ್ ತಗೊಳ್ಳೋ ಅಂತ ಇದು ಅಗ್ರೀವ್ಡ್ ಪಾರ್ಟಿಗಿರುತ್ತೆ. ಅಂಡರ್ಸ್ಟುಡ್? ದಿಸ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಕಂಡೀಷನ್ ಆ್ಯಂಡ್ ವಾರಂಟಿ. ಕಂಡೀಷನ್ ಆ್ಯಂಡ್ ವಾರಂಟಿ ಇಲ್ಲ ಅಂತಂದರೆ contract cannot be successful. So condition is the primary thing, warranty is the subset of your condition. So we'll discuss this condition and warranty in the next classes. So ಇಲ್ಲಿ repudiation on breach of contract ಅಲ್ಲಿ ಅದೇ ಪಾಯಿಂಟ್ನ ಹೇಳ್ತಾರೆ. As per section 13, the buyer may repudiate the contract if the seller breaks any condition. ಇಲ್ಲಿ ಸೆಲ್ಲರ್ ಏನಾದರೂ ಕಂಡೀಷನ್ನ ಬ್ರೇಕ್ ಮಾಡಿಬಿಟ್ರೆ, ಬಯರ್ ಹ್ಯಾಸ್ ಆಲ್ ದ ರೈಟ್ಸ್ ಟು ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ದಟ್ ಈಸ್ ಕಾಲ್ಡ್ ಆಸ್ ರೆಪುಡಿಯೇಷನ್. ಅಂಡರ್ಸ್ಟುಡ್? ಅಂಡರ್ ಸೆಕ್ಷನ್ 12 and 59, ದ ಬಯರ್ ಹ್ಯಾವ್ ದ ರೈಟ್ಸ್ ಟು ಕ್ಲೈಮ್ ಫಾರ್ ದ ಡ್ಯಾಮೇಜಸ್ ಆರ್ ರಿಡಕ್ಷನ್ ಇನ್ ದ ಪ್ರೈಸ್ ಇನ್ ಕೇಸ್ ಆಫ್ ಬ್ರೀಚ್ ಆಫ್ ವಾರಂಟಿ. ಸೊ ಇಲ್ಲಿ ಕಂಡೀಷನ್ ಏನು ಹೇಳುತ್ತೆ, ಇನ್ ಕೇಸ್ ಆಫ್ ಬ್ರೀಚ್ ಆಫ್ ಕಂಡೀಷನ್ ದ ಬಯರ್ ಹ್ಯಾವ್ ದ ರೈಟ್ಸ್ ಟು ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ಅಂಡರ್ ಸೆಕ್ಷನ್ 12 and 59, ಇಟ್ ಸೇಸ್ ದಟ್ ದ ಬಯರ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಓನ್ಲಿ ಟು ಕ್ಲೇಮ್ ದ ಡ್ಯಾಮೇಜ್ ಇನ್ ಕೇಸ್ ಇಫ್ ದೆರ್ ಇಸ್ ಅ ಬ್ರೀಚ್ ಆಫ್ ವಾರಂಟಿ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ಕಂಡೀಷನ್ ಆ್ಯಂಡ್ ವಾರಂಟಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದಾಗ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಟು ವೆರಿಫೈ ವಿತ್ ಸ್ಯಾಂಪಲ್. ಸೊ ಸೆಕ್ಷನ್ 17 ಪ್ರಕಾರ, ವೆನ್ ದ ಗೂಡ್ಸ್ ಆರ್ ಸೋಲ್ಡ್ ಬೈ ದಿ ಸ್ಯಾಂಪಲ್, ಅಂಡರ್ಸ್ಟುಡ್, ದ ಬಯರ್ ಹ್ಯಾಸ್ ಎವ್ರಿ ರೈಟ್ ಟು ವೆರಿಫೈ ದ ಗೂಡ್ಸ್ ವಿತ್ ಸ್ಯಾಂಪಲ್. ಅಂಡರ್ಸ್ಟುಡ್? ಬೈಯರ್ಗೆ ಸ್ಯಾಂಪಲ್ ನೋಡಿ, ಆ ಸ್ಯಾಂಪಲ್ ಪ್ರಾಪರ್ ಆಗಿದ್ದರೆ ಆಮೇಲೆ ಪರ್ಚೇಸ್ ಮಾಡುವಂಥ ರೈಟ್ಸು ಬೈಯರ್ಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಟು ವೆರಿಫೈ ವಿತ್ ಸ್ಯಾಂಪಲ್ ಅಂತ. ಏನು ಸ್ಯಾಂಪಲ್ ಗೂಡ್ಸ್ನ ಪ್ರೊವೈಡ್ ಮಾಡ್ತಾನೋ, ಅಂಡರ್ಸ್ಟುಡ್, ಆ ಸ್ಯಾಂಪಲ್ ಗೂಡ್ಸ್ನ ವೆರಿಫಿಕೇಷನ್ ಮಾಡುವಂಥ ರೈಟ್ಸು ಬೈಯರ್ಗಿರುತ್ತೆ ಅಂತ. ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ಡೆಲಿವರಿ ಆಫ್ ದಿ ಗೂಡ್ಸ್. ಸೆಕ್ಷನ್ 32 ಪ್ರೊವೈಡ್ಸ್ ದಟ್ ದ ಬೈಯರ್ ಹ್ಯಾವ್ ದ ರೈಟ್ ಟು ಕ್ಲೇಮ್ ದ ಡೆಲಿವರಿ ಆಫ್ ದಿ ಗೂಡ್ಸ್ ಆನ್ ಪೇಮೆಂಟ್ ಆಫ್ ದಿ ಪ್ರೈಸ್. ಸಪೋಸ್ ಬೈಯರ್ ಏನಾದರೂ ಪ್ರೈಸ್ ಪೇ ಮಾಡಿಬಿಟ್ರೆ ಸೆಲ್ಲರ್ಗೆ, ದ ಬೈಯರ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಟು ಟೇಕ್ ದ ಗೂಡ್ಸ್ ಫ್ರಮ್ ದಿ ಸೆಲ್ಲರ್. ಅಂಡರ್ಸ್ಟುಡ್? ಸೊ ದಿಸ್ ಯು ಕಾಲ್ ಇಟ್ ಆಸ್ ಟು ಟೇಕ್ ದ ಡೆಲಿವರಿ ಆಫ್ ದಿ ಗೂಡ್ಸ್ ಅಂತ. ನೆಕ್ಸ್ಟ್ ಯು ಹ್ಯಾವ್ ಟು ರಿಜೆಕ್ಟ್ ದ ಗೂಡ್ಸ್. ಸೊ ಬೈಯರ್ಗೆ ಒಂದೊಂದು ಸತಿ ಗೂಡ್ಸ್ನ ರಿಜೆಕ್ಟ್ ಮಾಡುವಂಥ ರೈಟ್ಸು ಇರುತ್ತೆ. ಸೊ ದಿಸ್ ಕಾನ್ಸೆಪ್ಟ್ ಕಮ್ಸ್ ಅಂಡರ್ ಸೆಕ್ಷನ್ 37. ಸೊ ಈ ರಿಜೆಕ್ಷನ್ ಅನ್ನೋದು 3 ಕೇಸಸಲ್ಲಿ
ನಮಗೆ ಆಗುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ವೆನ್ ದ ಬಯರ್ ರಿಸೀವ್ಸ್ ಲೆಸರ್ ಕ್ವಾಂಟಿಟಿ ಆಫ್ ಗೂಡ್ಸ್. ಕಾಂಟ್ರಾಕ್ಟಲ್ಲಿ ಏನು ಎಂಟ್ರ್ ಮಾಡ್ಕೊಂಡಿರ್ತಾರೋ ಅದಕ್ಕಿಂತ ಕಮ್ಮಿ ಗೂಡ್ಸ್ನ ರಿಸೀವ್ ಮಾಡಿಕೊಂಡಾಗ ಡೈರೆಕ್ಟಾಗಿ ಬೈಯರು ಆ ಗೂಡ್ಸ್ನ ರಿಜೆಕ್ಟ್ ಮಾಡ್ಬೋದು. ಯಾಕಂದರೆ ಐ ಟೋಲ್ಡ್ ಯು ಐ ವಾಂಟ್ 10 kgs, ವಿ ಹ್ಯಾವ್ ಎಂಟರ್ಡ್ ಇನ್ ಟು ಅನ್ ಅಗ್ರಿಮೆಂಟ್ ಟು ಟೇಕ್ 10 kgs. ಅಂಡರ್ಸ್ಟುಡ್? ಬೈ ಆ್ಯಂಡ್ ಸೆಲ್ 10 kgs ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ. ಬಟ್ ಸೆಲ್ಲರ್ ಏನಾದರೂ 5 kgs ಡೆಲಿವರಿ ಮಾಡಿದಾಗ ಡೈರೆಕ್ಟಾಗಿ ಬೈಯರ್ ಇದನ್ನು ರಿಜೆಕ್ಟ್ ಮಾಡಬಹುದು. ನೆಕ್ಸ್ಟ್ ಯು ಹ್ಯಾವ್ ಲಾರ್ಜರ್ ಕ್ವಾಂಟಿಟಿ ಆಫ್ ಗೂಡ್ಸ್. ಸೊ ಇನ್ ಕೇಸ್ ನಾವು 10 kg ಹೇಳಿಬಿಟ್ಟು 20 kg ಏನಾದರೂ ಅವ್ರು ನಮಗೆ ಕಳಿಸ್ಬಿಟ್ಟಾಗ ಆ ಟೈಮಲ್ಲಿ ಕೂಡ ಬೈಯರ್ ಹ್ಯಾವ್ ದ ರೈಟ್ಸ್ ಟು ರಿಜೆಕ್ಟ್ ಸಚ್ ಟೈಪ್ ಆಫ್ ಗೂಡ್ಸ್ ಅಂತ. ನೆಕ್ಸ್ಟ್ ಇಸ್ ವೆನ್ ದ ಗೂಡ್ಸ್ ಇಸ್ ಮಿಕ್ಸ್ಡ್ ವಿತ್ ನಾನ್ ಕಾಂಟ್ರಾಕ್ಟೆಡ್ ಗೂಡ್ಸ್. ನೀವು ಕಾಂಟ್ರಾಕ್ಟಲ್ಲಿ ಎಂಟ್ರ್ ಆಗಿರೋ ಗೂಡ್ಸೇ ಬೇರೆ. ಅಂಡರ್ಸ್ಟುಡ್? ಸೊ ಸೆಲ್ಲರ್ ಏನು ಮಾಡ್ತಾನೆ, ಕಾಂಟ್ರಾಕ್ಟೆಡ್ ಅಲ್ಲಿರೋ ಗೂಡ್ಸಲ್ಲಿ ಮತ್ತು ನೀವು ಕಾಂಟ್ರಾಕ್ಟ್ಗೆ ಎಂಟ್ರಿ ಆಗಿರಲ್ಲ ಅಂಥ ಗೂಡ್ಸ್ನ ಹಾಕಿ ನಿಮಗೆ ಡೆಲಿವರಿ ಕೊಟ್ಟಾಗ ಅಂಥ ಗೂಡ್ಸ್ನ ನೀವು ರಿಜೆಕ್ಟ್ ಮಾಡ್ಬೋದು. ಯಾಕಂದರೆ ನೀವು ಹೇಳಿರೋದು ಪರ್ಟಿಕ್ಯುಲರ್ ಥಿಂಗ್. ಸೆ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಬೈ ದ ರೈಸ್. ಸೊ ರೈಸ್ ಬೈ ಮಾಡಬೇಕು ಅಂದರೆ ರೈಸೇ ಕಳಿಸ್ಬೇಕು, ರೈಸ್ ಜೊತೆ ವೀಟ್ ಕಳಿಸೋಂಗಿಲ್ಲ. ಸೊ ನೀವು ವೀಟ್ ಕಳಿಸಿದ್ರೆ ಅದನ್ನು ರಿಜೆಕ್ಟ್ ಮಾಡುವಂಥ ರೈಟ್ಸು ಬೈಯರ್ಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅಸ್ ಟು ರಿಜೆಕ್ಟ್ ದ ಗೂಡ್ಸ್ ಅಂತ. ನೆಕ್ಸ್ಟ್ ಯು ಹ್ಯಾವ್ ನೇಚರ್ ಆಫ್ ಇನ್ಶೂರೆನ್ಸ್. ಸೊ ನೇಚರ್ ಆಫ್ ಇನ್ಶೂರೆನ್ಸ್ ವಿಲ್ ಬಿ ಕವರ್ಡ್ under section 39. It provides the buyer that the buyer may demand the notice from the seller for insurance of the goods in transit. So ಈ seller goods ಏನು send ಮಾಡ್ತಾನೋ, so transit means the goods which are in actual movement, we call it as transit ಅಂತ. ಸೊ ಇಲ್ಲಿ ಬೈಯರ್ಗೆ ಏನು ರೈಟ್ಸ್ ಇರುತ್ತೆ ಅಂದರೆ, ಆಲ್ರೆಡಿ ಗೂಡ್ಸ್ನ ಶಿಪ್ಮೆಂಟ್ ಮಾಡಿ ಸೆಲ್ಲರ್ ಕಳಿಸಿರ್ತಾನಲ್ವ, ಅದಕ್ಕೆ ಇನ್ಶೂರೆನ್ಸು ಏನು ಮಾಡಿರ್ತಾನೋ ಆ ಡಾಕ್ಯುಮೆಂಟ್ಸ್ನ, ಆ ನೋಟಿಸಸ್ನ ಡಿಮ್ಯಾಂಡ್ ಮಾಡುವಂಥ ರೈಟ್ಸು ಬೈಯರ್ಗಿರುತ್ತೆ. ಸೊ ಬೈಯರ್ಗೆ ಹ್ಯಾಂಡ್ ಓವರ್ ಮಾಡಿಬಿಡಬೇಕು. ಅಂಡರ್ಸ್ಟುಡ್? ಇಫ್ ಇಟ್ ಇಸ್ ಎ ಸೇಲ್, ಐ ಆಮ್ ಟೆಲಿಂಗ್ ಯು, ಸೇಲಲ್ಲಿ ಏನು ಅಂತಂದರೆ ಒನ್ಸ್ ಬೈಯರ್ ಪ್ರೈಸ್ ಪೇ ಮಾಡಿಬಿಡ್ತಾನೆ, ಸೆಲ್ಲರ್ ಗೂಡ್ಸ್ ಡೆಲಿವರ್ ಮಾಡಿಬಿಡಬೇಕು. ಸೊ ಇಫ್ ಇಟ್ ಇಸ್ ಸೇಲ್, ಐ ಸೆಡ್ ಯು, ಇಫ್ ಇನ್ ಕೇಸ್ ಆಫ್ ಎನಿ ರಿಸ್ಕ್ ಆರ್ ಲಾಸ್ ದ ಬೈಯರ್ ಹ್ಯಾಸ್ ಟು ಬೇರ್ ದಿಸ್ ಅಂತ ನಾನು ಹೇಳಿದೆ ವೆನ್ ವಿ ಡಿಸ್ಕಸ್ಡ್ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೆಲ್ಲಲ್ಲಿ. ಸೊ ಹೀಗಿದ್ದಾಗ ಈ ಟೋಟಲ್ ಇನ್ಶೂರೆನ್ಸ್ ಏನಿರುತ್ತೋ ಅದನ್ನು ಡೈರೆಕ್ಟಾಗಿ ಸೆಲ್ಲರ್ ಬಂದುಬಿಟ್ಟು ಬೈಯರ್ಗೆ ಹ್ಯಾಂಡ್ ಓವರ್ ಮಾಡ್ಬೋದು. ಸೊ ದ ಬೈಯರ್ ಹ್ಯಾಸ್ ಅ ರೈಟ್ಸ್ ಟು ಡಿಮ್ಯಾಂಡ್ ದಿಸ್ ಆಲ್ಸೋ. Understood? Next you will be having not to accept installment delivery. Say for example you have purchased goods of that is 10 kgs rice purchase ಮಾಡಿರ್ತೀರ, you have paid amount for entire 10 kgs. ಸೆಲ್ಲರ್ ಏನು ಮಾಡಬೇಕು, ಎಂಟೈರ್ 10 kgs ನಿಮಗೆ ಕಳಿಸ್ಕೊಟ್ಬಿಡಬೇಕು. ಅದು ಬಿಟ್ಬಿಟ್ಟು 5 kgs ಇವಾಗ 5 kgs ಆಫ್ಟರ್ 1 month ಅಂತಂದರೆ you have rights to reject it. Understood? Until and unless ಆ ಕಂಡೀಷನ್ ಏನಾದರೂ ನೀವು ಬರ್ಕೊಂಡಿದ್ರೆ, ನೀವು ಕಾಂಟ್ರಾಕ್ಟಲ್ಲಿ ಬರ್ಕೊಂಡಿರಬೇಕು. ಏನು ಗೊತ್ತಾ, ಸೊ 5 kgs ಇವಾಗ 5 kgs ಆಫ್ಟರ್ ಎ ಮಂತ್ ಅಂತ ಕಾಂಟ್ರಾಕ್ಟಲ್ಲಿ ಕಂಡೀಷನ್ ಮೆನ್ಷನ್ ಆಗಿದ್ದರೆ ಯು ಕ್ಯಾನ್ ಅಕ್ಸೆಪ್ಟ್ ಇಟ್, ದ ಬೈಯರ್ ಕ್ಯಾನ್ ಅಕ್ಸೆಪ್ಟ್ ಇಟ್. ಬಟ್ ಅಂಥ ಕಂಡೀಷನ್ಸ್ ಏನು ಇಲ್ಲದೇ ನೀವು ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ, ದ ಸೆಲ್ಲರ್ ಕೆನಾಟ್ ಗಿವ್ ದ ಗೂಡ್ಸ್ ಆನ್ ಇನ್ಸ್ಟಾಲ್ಮೆಂಟ್ ಬೇಸಿಸ್, ಇಟ್ ಈಸ್ ರಾಂಗ್. ಸೊ ದ ಬೈಯರ್ ಹ್ಯಾಸ್ ದಿ rights not to accept the delivery based on installments. Understood? So that you call it as not to accept on installment delivery anta. Next you have not to take risk. So buyer ge any risk na face ಮಾಡುವಂತ ಫೇಸ್ ಮಾಡದೇ ಇರೋಂತಹ ರೈಟ್ಸ್ ಇರುತ್ತೆ. ಯಾಕಂತಂದರೆ ಸೆಕ್ಷನ್ 40 ಪ್ರೊವೈಡ್ಸ್ ದಟ್ ದ ಬೈಯರ್ ಶಾಲ್ ನಾಟ್ ಟೇಕ್ ದ ರಿಸ್ಕ್ ಆಫ್ ಡಿಟೋರಿಯೇಷನ್ ಆಫ್ ಗೂಡ್ಸ್. ಡಿಟೋರಿಯೇಷನ್ ಆಫ್ ಗೂಡ್ಸ್ ಇಸ್ ನಥಿಂಗ್ ಬಟ್ ಲಾಸ್ ಆಫ್ ಗೂಡ್ಸ್ ಅಂತ ತಗೋಬೋದು, ಅಥವಾ ವಿ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್ ಫಾರ್ ಡಿಟೋರಿಯೇಷನ್. ಸೊ ಲಾಸ್ ಆಫ್ ಗೂಡ್ಸ್ ಅಥವಾ ಚೇಂಜಿಂಗ್ ಇನ್ ದ ಒರಿಜಿನಲ್ ಕಂಡೀಷನ್ಸ್ ಆಫ್ ದಿ ಗೂಡ್ಸ್, ವಿ ಕಾಲ್ ಇಟ್ ಆಸ್ ಡಿಟೋರಿಯೇಷನ್ ಆಫ್ ದಿ ಗೂಡ್ಸ್. ಸಪೋಸ್ ಇವಾಗ ಗೂಡ್ಸ್ ಏನಾದರೂ ಲಾಸ್ ಆಗಿ ಡಿಟೋರಿಯೇಟ್ ಆದಾಗ ದ ಬೈಯರ್ ಹ್ಯಾವ್ ದ ರೈಟ್ಸ್ ನಾಟ್ ಟು ಟೇಕ್ ದಿಸ್ ರಿಸ್ಕ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಮತ್ತೆ ಕಂಡೀಷನಲ್ಲಿ ಮೆನ್ಷನ್ ಮಾಡಿರಬೇಕು. ಅಂಡರ್ಸ್ಟುಡ್? ಈ ಥರ ಲಾಸ್ ಆದಾಗ ಯಾವ ರೀತಿ ನೀವು ಇದನ್ನು ರಿಕೂಪ್ ಮಾಡ್ಕೋಬೋದು ಅಂತ ಕಂಡೀಷನಲ್ಲಿ ಮೆನ್ಷನ್ ಆಗಿ ಅವಾಗ ಬೇಕಂದರೆ ಲಾಸಸ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ಇನ್ ಕೇಸ್ ಆಫ್ ಹಿಯರ್ ವೆನ್ ದೆರ್ ಇಸ್ ನೋ ಸಚ್ ಕಂಡೀಷನ್ಸ್, the buyer will not accept the risk of deterioration of the goods. Are you understanding? Changing the original conditions of the goods. ಈ ಟೈಪ್ ಇದ್ದಾಗ the buyer will not take that risk. ಯಾಕಂದರೆ ಒರಿಜಿನಲ್ ಕಂಡೀಷನ್ ಆಫ್ ದಿ ಗೂಡ್ಸೇ ಬೇರೆ, ನಾನು ರಿಸೀವ್ ಮಾಡ್ಕೊಂಡಿರೋದೇ ಬೇರೆ. ಅಂಡರ್ಸ್ಟುಡ್? ಈಗ ನಿಮ್ಮ ಆನ್ಲೈನಲ್ಲಿ ನೀವೇನೋ ಒಂದು ಪರ್ಚೇಸ್ ಮಾಡ್ತೀರಾ, ಆ್ಯಕ್ಚುಲಾಗಿ ನೀವು ಬುಕ್ ಮಾಡಿರೋವಂಥ ಗೂಡ್ಸೇ ಬೇರೆ, ನೀವು ಕ್ವಾಲಿಟಿ ಚೆನ್ನಾಗಿದೆ ಅಂತ ಬುಕ್ ಮಾಡಿರ್ತೀರ. ಬಟ್ ನಿಮ್ಮ ಕೈಗೆ ಬಂದು ಆ ಪ್ಯಾಕೆಲ್ಲ ಓಪನ್ ಮಾಡಿದಾಗ ಯು ಕ್ಯಾನ್ ಸಿ ದ ಗೂಡ್ಸ್ ಇಸ್ ನಾಟ್ ಆಫ್ ಫೈನ್ ಕ್ವಾಲಿಟಿ. ಅಟ್ ದಟ್ ಟೈಮ್ ಯು ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಟು ರಿಟರ್ನ್ ಯುವರ್ ಗೂಡ್ಸ್ ಟು ದಿ ಸೆಲ್ಲರ್, isn't it? Same happens in case of here also. Until and otherwise agreed, when the seller delivers the goods from a different place at his own risk. ಸೆಲ್ಲರ್ ಹಾಗೆ ಒಪ್ಕೋಬೇಕು, ಸಿ ಸಚ್ ಟೈಪ್ ಆಫ್ ಗೂಡ್ಸ್ ಸ್ವಲ್ಪ ಡಿಟೋರಿಯೇಟ್ ಆಗಿದೆ, ಇದನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ಅವನು ಒಪ್ಕೊಂಡು ಕಳಿಸಿದ್ರೆ ದಿಸ್ ಕ್ಯಾನ್ ಬಿ ಅಗ್ರೀಡ್
in certain circumstances. Understood? If not, the buyer will not take the risk of such deteriorated goods anta artha. Hope you understood. You have many more points to be continued. I will continue in the next class. Copy down. If you have any doubts, ask me.